ನಮಸ್ಕಾರ ಸ್ನೇಹಿತರೆ, ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಲಸಂಪನ್ಮೂಲ ಇಲಾಖೆಯ 182 SDA ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಯಾವ ರೀತಿ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ, ಈ ಹಿಂದೆ ಇದ್ದಿರತಕ್ಕಂಥ BJP ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಸಚಿವ ಗೋವಿಂದ ಕಾರಜೋಳರವರು ಮಾಡೋಗಿರ್ತಕ್ಕಂತಹ ಕೆಲವೊಂದು ಗೊಂದಲಗಳಿಂದ ಯಾವ ರೀತಿ ದಲಿತ ಸಮುದಾಯದ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸ್ನೇಹಿತರೆ, ಅತಿ ಮುಖ್ಯವಾಗಿ ಜಲಸಂಪನ್ಮೂಲ ಇಲಾಖೆಯು 2023ರಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತತೆ 182 SDA ಬ್ಯಾಕ್ಲಾಗ್ ಹುದ್ದೆಗಳು. ಸೊ ಈ SDA ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಯಾವ ರೀತಿ ಒಳಗಡೆ ಅನ್ಯಾಯವಾಗ್ತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ವಿವರವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಅತಿ ಮುಖ್ಯವಾಗಿ ನೋಡಿ, ನೀರಾವರಿ ಹುದ್ದೆಗೆ ತರವಾರಿ ಗೋಲ್ಮಾಲ್ ಅಂಥೇಳಿ ಸರ್ಕಾರಿ ನೌಕರರು ಸೇರಿ 48 ಮಂದಿಯನ್ನು ಬಂಧನ ಮಾಡಲಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖವಾಗಿ 48 ಮಂದಿ ಬಂಧನ ಆಗಿದ್ದಾರೆ. ಯಾಕೆ ಬಂಧನ ಆಗಿದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿ ಮ್ಯಾಟ್ರ್ ಇದೆ ನೋಡಿ. ಜಲಸಂಪನ್ಮೂಲ ಇಲಾಖೆಯ 182 ಹುದ್ದೆಗಳ ನೇಮಕಾತಿಯಲ್ಲಿ ನಕಲಿ ಅಂಕಪಟ್ಟಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ ಹುದ್ದೆ ಗಿಟ್ಟಿಸಲು ಯತ್ನಿಸಿರುವುದನ್ನು CCB ಪೊಲೀಸರು ಬಯಲಿಗೆಳೆದಿದ್ದಾರೆ. ಅವ್ಯವಹಾರ ಸಂಬಂಧ 3 ಸರ್ಕಾರಿ ನೌಕರರು, 37 ಅಭ್ಯರ್ಥಿಗಳು ಹಾಗೂ 8 ಮಧ್ಯವರ್ತಿಗಳು ಸೇರಿ 48 ಮಂದಿಗಳನ್ನು ಬಂಧೆ ಮಾಡಲಾಗಿದೆ. ಏನಿದು ದಂಧೆ ಅಂತ ಹೇಳಿದರೆ, ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ಬಿಟ್ಟು ಇವರೆಲ್ಲರೂ ಏನು ಮಾಡ್ತಿದ್ರಪ್ಪ ಅಂದರೆ ಸರ್ಕಾರಿ ಹುದ್ದೆಯನ್ನು ಪಡೀಲಿಕ್ಕೆ ಇವರೆಲ್ಲ ಮೋಸ ಮಾಡಲಿಕ್ಕೆ ನಿಂತಿದ್ರು ಸ್ನೇಹಿತರೆ. ಅದನ್ನು CCB ಪೊಲೀಸ್ನವರು ಏನು ಮಾಡಿದ್ದಾರೆ, ಇವ್ರನ್ನ ಬಂಧನ ಮಾಡಿದ್ದಾರೆ. ಸೊ ಮುಂದುವರೆದು ಬಿಟ್ಟು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಯಾವ ರೀತಿ ಮೋಸಗಳನ್ನು ಮಾಡ್ತಿದ್ರು, ಯಾವ ರೀತಿ ಇದು ಮಾಡ್ತಿದ್ರು ಅಂತೇಳಿದ್ರೆ, ಅದೆಲ್ಲ ಒಂದು ಕಡೆಯ ವಿಚಾರವಾದರೆ, ಜಲಸಂಪನ್ಮೂಲ ಇಲಾಖೆಯೇ ಖುದ್ದಾಗಿ ಯಾವ ರೀತಿ ಗೊಂದಲವನ್ನು ಮೂಡಿಸಿ ಯಾವ ರೀತಿ ಅಭ್ಯರ್ಥಿಗಳಿಗೆ ಅಂದರೆ ಪ್ರಾಮಾಣಿಕವಾಗಿ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೋಸ ಮಾಡಲು ಯತ್ನಿಸಿದೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರೂ ತಿಳಿಯಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ.